ನಾಲ್ಕನೇದು ವಕ್ಫ್ ಆಸ್ತಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,06,000 ಎಕರೆ ವಕ್ಫ್ದು ನೋಟಿಫಿಕೇಶನ್ ಆದಂತಹ ಜಮೀನಿದೆ. ಇವತ್ತು ವಕ್ಫ್ ಬೋರ್ಡ್ನ ಕೈಲಿರುವಂಥದ್ದು ಕೇವಲ 23,000 ಎಕರೆ. ಇದನ್ನ ಬಿಜೆಪಿ ಸರ್ಕಾರದಲ್ಲಿ ನೇಮಕ ಮಾಡಿದ್ದಂತಹ ಅಲ್ಪಸಂಖ್ಯಾತರ ಆಯೋಗದ ಆಗಿನ ಅಧ್ಯಕ್ಷರಾದಂತಹ ಅನ್ವರ್ ಮಾಣಿಪ್ಪಾಡಿಯವರ ವರದಿಯಲ್ಲಿ ಸಂಪೂರ್ಣವಾಗಿ ಹೇಳಿದೆ. ಆನಂತರ ಈ ಅನ್ವರ್ ಮಾಣಿಪ್ಪಾಡಿಯವರ ವರದಿಯ ಆಧಾರದಲ್ಲಿ ಬಿಜೆಪಿ ಸರ್ಕಾರ 2012ರಲ್ಲಿ ಲೋಕಾಯುಕ್ತ ತನಿಖೆಗೆ ನೇಮಕ ಮಾಡ್ತದೆ. ಆನಂದ್ ಅಂಥೇಳಿ ಉಪಲೋಕಾಯುಕ್ತ ಆನಂದ್ ಅವರ ಒಂದು ತನಿಖೆಗೆ ಒಪ್ಪಿಸ್ತದೆ. ಅವರು ಸಂಪೂರ್ಣವಾಗಿ ತನಿಖೆ ಮಾಡಿ ಹೇಗೆ ವಕ್ಫ್ ಜಮೀನು ಕಬಳಿಕೆ ಆಗಿದೆ, ಯಾರದೆಲ್ಲ ಇದರಲ್ಲಿ ಕೈವಾಡ ಇದೆ, ಯಾರೆಲ್ಲ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರೆಲ್ಲ ಮುತವಲ್ಲಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಏನೇನು ಹಗರಣಗಳು ನಡೆದಿದೆ ಅನ್ನುವಂಥ ಸಂಪೂರ್ಣ ವರದಿಯನ್ನು ಉಪಲೋಕಾಯುಕ್ತ ಆನಂದ್ರವ್ರ ವರದಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟರು? ಇದೇ 2012ರಲ್ಲಿ ನೇಮಕ ಆಯಿತು, ಬಿ ಜೆ ಪಿಯವ್ರು ನೇಮಕ ಮಾಡಿದ್ದು. ಇವತ್ತು ಬಿ ಜೆ ಪಿಯವರು ಏನೆಲ್ಲ ಪ್ರೊಪಗಾಂಡಗಳನ್ನು ಮಾಡ್ತಾ ಇದ್ದಾರೆ. ಅನ್ವರ್ ಮಾಣಿಪ್ಪಾಡಿ ವರದಿ ಯಾರ್ದಪ್ಪ? ನಿಮ್ಮ ಸರ್ಕಾರದ್ದು. ಇದು ಉಪಲೋಕಾಯುಕ್ತ ಆನಂದ್ರವ್ರ ವರದಿ ಯಾರು? ನಿಮ್ಮ ಬಿ ಜೆ ಪಿ ಸರ್ಕಾರದ್ದು. ಇದನ್ನ ಅನ್ಫಾರ್ಚುನೇಟ್ಲಿ ಆಗ ಯಡಿಯೂರಪ್ಪನವರ ಗೌರ್ಮೆಂಟ್ ಅಂದರೆ ಕ್ಲೋಸ್ ಆಗ್ತದೆ. 13ರಲ್ಲಿ ಸಿದ್ದರಾಮಯ್ಯನವ್ರು ಬರ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈ ವರದಿ ಸಲ್ಲಿಕೆ ಆಗುತ್ತೆ, ಉಪಲೋಕಾಯುಕ್ತ ಆನಂದ್ರವ್ರ ವರದಿ. ಅದನ್ನ ಸ್ವೀಕಾರನೂ ಮಾಡೋದಿಲ್ಲ, ಅಂದರೆ ಮುಚ್ಚಿಡ್ತಾರೆ ಅದನ್ನ ಅಧಿಕೃತವಾಗಿ ಅಫಿಷಿಯಲಿ ಅದನ್ನು ಸ್ವೀಕಾರನೇ ಮಾಡಲ್ಲ. ಇವತ್ತು ದಿ ಫೈಲ್ ಅನ್ನುವಂತಹ ಏನು ಮೀಡಿಯಾ ಇದೆ, ಅದನ್ನು ಲೋಕಾಯುಕ್ತದ ವರದಿಯನ್ನು RTಯಲ್ಲಿ ಉಪಲೋಕಾಯುಕ್ತದಿಂದ ತೆಗೆದು ಇವತ್ತು ಬಿಡುಗಡೆ ಮಾಡಿದೆ. ಅದರಲ್ಲಿ ತುಂಬ ಜನ ಮಂತ್ರಿಗಳ ತನ್ವೀರ್ ಸೇಠ್ ಆದಿಯಾಗಿ ತುಂಬ ಜನ ಮಂತ್ರಿಗಳು ಯಾವ ರೀತಿ ವಕ್ಫ್ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ ಅನ್ನೋಂಥ ವಿವರಗಳು ಇದೆ, ಯಾವ ರೀತಿ ಅಕ್ರಮಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ವಕ್ಫ್ ಜಮೀನನ್ನು ಸಂರಕ್ಷಣೆಗೊಳಿಸಬೇಕು, ಯಾವುದೇ ಲಾಬಿಗೆ ಯಾವುದೇ ಒತ್ತಡಕ್ಕೆ ಮಣಿಬಾರ್ದು. ಯಾಕಂದರೆ ವಕ್ಫ್ ಜಮೀನು ಅನ್ನೋಂಥ ಸರ್ಕಾರದ ಜಮೀನಲ್ಲ, ಅದು ಮುಸಲ್ಮಾನರ ಶ್ರೀಮಂತ ವರ್ಗ ಫಿಲಾಂಥ್ರಪಿಸ್ಟ್ ಏನಿದ್ದಾರೆ ಅವರು ದಾನವಾಗಿ ಕೊಟ್ಟಿರುವಂಥದ್ದು. ಇನ್ನು ರೈತರು ಅದರಲ್ಲಿ ಅಂದರೆ ಸಾಗುವಳಿ ಮಾಡ್ತಾ ಇದ್ರೆ ರೈತರನ್ನ ಒಕ್ಕಲೆಬ್ಬಿಸಬೇಕು ಅಂತ ನಾವು ಹೇಳ್ತಾ ಇಲ್ಲ. ಅವರಿಗೆ ನೀವು ಅದು ವಕ್ಫ್, ಒನ್ಸ್ ವಕ್ಫ್ ಈಸ್ ಪರ್ಮನೆಂಟ್ ವಕ್ಫ್, ಸುಪ್ರೀಂ ಕೋರ್ಟ್ ಡಿಸಿಷನ್ ಅದು. ಒಮ್ಮೆ ವಕ್ಫ್ ಆದರೆ ಆಲ್ವೇಸ್ ವಕ್ಫ್. ಅದನ್ನು ಅವರಿಗೆ ಕೊಡಕ್ಕೆ ಬರೋದಿಲ್ಲ. ಅವ್ರು ಎಷ್ಟು ವರ್ಷ ಅದರಲ್ಲಿ ಸಾಗುವಳಿ ಮಾಡಿದರೂ ಕೂಡ ಬರೋದಿಲ್ಲ. ಈವನ್ ನಿಮ್ಮ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಉಳುವವನಿಗೆ ಭೂಮಿ, ಅದು ಕೂಡ ವಕ್ಫ್ ಜಮೀನಿಗೆ, ಮಂದಿರದ ಜಮೀನಿಗೆ, ಮಠದ ಜಮೀನಿಗೆ, ಚರ್ಚ್ನ ಜಮೀನಿಗೆ ಅನ್ವಯ ಆಗೋದಿಲ್ಲ. ಸರ್ಕಾರಕ್ಕೆ ಈ ಬಗ್ಗೆ ತಿಳುವಳಿಕೆ ಬೇಕು. ಸರ್ಕಾರ ಬ್ಲೈಂಡ್ ಆಗಿ ರೈತರನ್ನ ಮೋಸ ಮಾಡಬಾರ್ದು, ಆಶ್ವಾಸನೆ ಕೊಡಬಾರ್ದು. ಒಂದು ಮಾಡ್ಬೋದು, ನೀವು ರೈತರಿಗೆ ಪರ್ಯಾಯ ಭೂಮಿ ಕೊಡಿ. ಇಲ್ಲ ಅಂತಂದ್ರೆ ರೈತರಿಗೆ ಅದನ್ನ ಸಕ್ರಮ ಮಾಡಿಕೊಟ್ಟು ವಕ್ಫ್ಗೆ ಪರ್ಯಾಯ ಭೂಮಿ ಕೊಡಿ. ಇದು ಸೊಲ್ಯೂಷನ್. ಸರ್ಕಾರ ಸೊಲ್ಯೂಷನ್ಗೆ ಹೋಗ್ಬೇಕು ಹೊರತು ಕ್ರಿಟಿಕಲ್ ಮಾಡಬಾರ್ದು. ಅದು BJPಯವರು ಅದೇ ರೀತಿ ಕಾಂಗ್ರೆಸ್ನವರು ಎರಡೂ ಸರ್ಕಾರಕ್ಕೆ ನಾನು ಹೇಳುವಂಥದ್ದು, ನೀವು ರೈತರನ್ನ ಗೊಂದಲಕ್ಕೆ ಮಾಡಬೇಡಿ. ಆ ರೀತಿ ನಿಜವಾಗಲೂ ಉಳುಮೆ ಮಾಡ್ತಾ ಇದ್ದ ಅಂದರೆ ಬೆಳೆ ಬೆಳೆಯುವ, ಇನ್ನು ಕೆಲವರೆಲ್ಲ ಏನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಲಾಬಿಗಳು ಏನು ಅಕ್ರಮ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ವಶಪಡಿಸಬೇಕು. ನಿಜವಾದ ರೈತ ಭೂಮಿಯಲ್ಲಿ ಅವನು ಬೆಳೀತಾ ಇದ್ದಾನೆ ಅಥವಾ ಅವನಿಗೆ ಬೇರೆ ಜಾಗ ಇಲ್ಲ, ಮನೆ ಕಟ್ಕೊಂಡಿದ್ದಾನೆ, ಅದನ್ನು ಸಕ್ರಮಗೊಳಿಸೋ ಕೆಲಸ ಮಾಡಬೇಕು. ಯಾವ ರೀತಿ? ಒಂದು, ಅವರಿಗೆ ಪರ್ಯಾಯ ಜಮೀನನ್ನು ನೀಡಬೇಕು. ಇಲ್ಲ ಅಂತಂದರೆ ವಕ್ಫ್ ರೂಮಿಗೆ ಅದರ ಬದಲಾಗಿ ಪರ್ಯಾಯ ಭೂಮಿ. ಇದು ಒಂದೇ ಪರಿಹಾರ ಹೊರತು ಬೇರೆ ಶಾರ್ಟ್ ಕಟ್ಗಳು ಇಲ್ಲ ಅನ್ನೋಂಥದ್ದು ಸರ್ಕಾರ ಅರ್ಥ ಮಾಡಬೇಕು. ಹಾಗಾಗಿ ವಕ್ಫ್ ಭೂಮಿಯನ್ನು ಸಂರಕ್ಷಣೆ ಮಾಡಬೇಕು ಅನ್ನೋಂಥದ್ದನ್ನು ನಾವು ಹೇಳ್ತಾ ಇದ್ವಿ.